ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮದಿಂದ ನಮ್ಮೆಲ್ಲ ವಿದ್ಯಾರ್ಥಿಗಳ ಸಲುವಾಗಿ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ನನ್ನ ಹೆಸರು ಅಕ್ಷತಾ, ನಾನು ಸಂಗನಹಳ್ಳಿ ಗ್ರಾಮದವಳು. ನನ್ನ ತಂದೆ ಹೆಸರು ವೆಂಕಟರಾಜು KN, ನಮ್ಮಮ್ಮ ರಾಧಮ್ಮ, ನನ್ನ ಗಂಡನ ಹೆಸರು ಅಮರೇಶ. ಅವರು BA ಮಕ್ಕಳು, ಹೆಣ್ಮಕ್ಳಿದ್ದಾರೆ. ಜೊತೆಗೆ ನಾನು MSW HRM ಮಾಡಿದ್ದೀನಿ. ಮದುವೆಗಿಂತ ಮುಂಚೆ ನಾನು ಆದಿತ್ಯ ಬಿರ್ಲಾ ಗ್ರೂಪ್ಸ್ ಆಫ್ ಕಂಪನೀಸ್ ಅಲ್ಲಿ ಆಲ್ಫಾ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದೆ. ಈಗ ಕೆಲವು ಕಾರಣಾಂತರಗಳಿಂದ ಕೆಲಸಕ್ಕೆ ಹೋಗ್ತಿಲ್ಲ. ಆದ್ರೂ ನಮ್ಮ ಟೀಚರ್ಸ್ ನಮಗೆ ಹೇಳ್ಕೊಟ್ಟಂತಹ ವಿದ್ಯೆಯಿಂದ ನಾವು ಈ ಲೆವೆಲ್ಗೆ ಬಂದಿದ್ದೀವಿ. ಇವತ್ತಿಗೂ ನಮ್ಗೆ ಒಂದು 4 ಜನ ಊಟ ಹಾಕುವಂತ ಶಕ್ತಿ ನಮ್ಮಲ್ಲಿ ರೂಪಿಸಿ ಕೊಟ್ಟಂತಹ ನನ್ನ ಎಲ್ಲ ಗುರುಗಳಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಭಾರತಿ ಮೇಡಮು ನಾನು ಚಿಕ್ಕವಳಿದ್ದಾಗ ತುಂಬಾನೇ ಹೊಡಿತಿದ್ರು, ಬೈತಿದ್ರು. ನಾನು ಅವಾಗ ಅನ್ಕೊಂತಿದ್ದೆ, ಮೇಡಮ್ ಏನ್ ಹಿಂಗ್ ಹೊಡಿತಾರೆ, ಹಿಂಗ್ ಬೈತಾರೆ, ಯಾವಾಗ ನನ್ನ ತೂಗೈಟ್ ಅಂತಿದ್ರು. ಅದೆಲ್ಲಾನು ನನ್ ನೆನ್ಪಿದೆ. ಬಟ್ ಅವ್ರು ಅವತ್ತು ಹೊಡ್ದಿಲ್ಲ, ನಮಗ್ ಬುದ್ಧಿ ಹೇಳಿಲ್ಲ ಅಂದಿದ್ರೆ ಇವತ್ತು ಯಾರು ನಾವ್ ಈ ಸ್ಥಾನದಲ್ಲಿ ಇರಕ್ ಆಗ್ತಿರ್ಲಿಲ್ಲ. ಇನ್ನು ನಮ್ಮ ಕನ್ನಗಪ್ಪ ಸರ್ ಬಗ್ಗೆ ಹೇಳ್ಬೇಕಾದ್ರೆ, ಅವರು ನನ್ನ ಸೋಷಿಯಲ್ ಅಲ್ಲಿ ತುಂಬಾ ವೀಕ್. ಅದ್ರಲ್ಲಿ ಎಷ್ಟೋ ಸಲ ಹೊಡೆದಿದ್ದಾರೆ. ಅವತ್ ಬೇಜಾರಾದ್ರು, ಇವತ್ತು ನಾನು ತುಂಬಾ ಹೆಮ್ಮೆ ಪಡ್ತೀನಿ ಒಂದ್ ಒಳ್ಳೆ ಸರ್ ನನಗೆ ಸಿಕ್ಕಿದ್ದಕ್ಕೆ. ಇನ್ನು ನಮ್ ಶಿವಪ್ಪ ಮಾಸ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಯಾವಾಗೂ ನನ್ಗೆ ಹೇಳ್ತಿದ್ರು, ಚೆನ್ನಾಗಿ ಓದಿದ್ರೆ ಅಟ್ಲೀಸ್ಟ್ ಒಂದಿನ ನೀವು ಬೋಂಡ ತಿನ್ಕೊಂಡು ಗುಂಡ ಜೊತೆನಲ್ಲಿ ಏನಾದ್ರು ಬುಲೆಟ್ ಗಾಡಿ ಮೇಲೆ ಹೋಗ್ಬೋದು ಅಂತ. ಅದು ಇವತ್ತು ನಿಜಾನೇ ಆಯ್ತು. ಅವ್ರು ಕೊಟ್ಟಂತ ವಿದ್ಯೆಯಿಂದ ಒಳ್ಳೆ ರೀತಿ ಬೆಳೆದಿದ್ದೀವಿ. ಇಡೀ ನಮ್ಮ ಬ್ಯಾಚ್ ಅಲ್ಲಿ ಯಾರಿದ್ದಾರೆ, ಯಾರು ಅಂತ ಏನು ಕೆಲಸ ಕಳ್ಕೊಂಡು ಕೆಲಸ ಇಲ್ಲದೆ ಅಯೋಗ್ಯರಾಗಿದ್ದವ್ರು ಯಾರು ಇಲ್ಲ. ಎಲ್ಲರೂ ಒಳ್ಳೆ ಯೋಗ್ಯರಾಗಿದ್ದೀರಾ. ಅವ್ರು ಒಳ್ಳೆ ರೀತಿ ಬೆಳೆದಿದ್ದೀರಾ, ಒಳ್ಳೆ ರೀತಿ ಇದ್ದೀರಾ. ಇಷ್ಟೆಲ್ಲ ಹೇಳೋಕೆ ಅವಕಾಶ ಕೊಟ್ಟಂತಹ ನನ್ನ ಸ್ನೇಹಿತರಿಗೆ, ನಮ್ಮ ಟೀಚರ್ಸ್ಗೆ ಎಲ್ಲ ಧನ್ಯವಾದಗಳು. ಅಂದ ಟೈಮಲ್ಲಿ ನಮ್ಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ದಕ್ಕೆ ಯಾರಿಗೆ ಎಷ್ಟು ಹೆಲ್ಪ್ ಆಯ್ತೋ ನನಗೆ ಗೊತ್ತಿಲ್ಲ. ಬಟ್ ನಾನು ಡಿಗ್ರಿ ತನಕ ಕನ್ನಡ ಮೀಡಿಯಂ ಓದಿದ್ದು. ಮಾಸ್ಟರ್ ಡಿಗ್ರಿನಲ್ಲಿ ಎಲ್ಲ ಇಂಗ್ಲಿಷ್ ಮೀಡಿಯಂ ಇತ್ತು. ಅವ್ರು ಕೊಟ್ಟಂತ ಇಂಗ್ಲಿಷ್ ಶಿಕ್ಷೆಯಿಂದಾನೇ ನಾನು ಮಾಸ್ಟರ್ ಡಿಗ್ರಿ ಪಾಸ್ ಔಟ್ ಆಗಕ್ಕಾಯ್ತು. ಫಸ್ಟ್ ಕ್ಲಾಸೇ ಬಂದೆ. ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಇನ್ನ ಇದ್ದಾಗ ನಮ್ಮ ಸ್ಕೂಲಲ್ಲಿ ಒಳ್ಳೆ ರೀತಿ ಎಲ್ಲರಿಗೂ ಟೀಚ್ ಮಾಡಿ ಅವ್ರು ಒಳ್ಳೆ ರೀತಿಯಾಗಿ ರೂಪುಗೊಳ್ಳಕ್ಕೆ ಸಹಾಯ ಮಾಡಿದ್ರು. ತುಂಬಾ ತುಂಬಾ ಎಲ್ಲ ಗುರುಗಳಿಗೂ ಗುರುವಂದನಾ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸನ್ಮಾನವನ್ನ ಸ್ವೀಕರಿಸೋದಕ್ಕೆ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಗೆ ಇಷ್ಟ ಆಗಿರೋ ಬುಕ್ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಸ್ವೀಟು, ಚಾಕ್ಲೇಟು ಅಷ್ಟು ಮಾತ್ರ, ಜಾಸ್ತಿ ಸ್ವೀಟ್ ತಗೊಂಬೇಡ. ಒಂದು ಹಾಸೀನರಾಗಿರುವಂತಹ ನನ್ನ ನೆಚ್ಚಿನ ಹಾಗೂ ಪ್ರೀತಿಯ ಗುರುಗಳಾಗಿರುವಂತಹ ಶ್ರೀ ಕೋದಂಡರಾಮಯ್ಯ ಮಾಸ್ಟ್ರು, ಹಾಗೆ ಶಿವಪ್ಪ ಸಾರು, ರಾಮಪ್ಪಯ್ಯ ಮಾಸ್ಟ್ರು, ಕನ್ಯಗಪ್ಪ ಸಾರು, ಭಾರತಿ ಮ್ಯಾಮ್ ಅವ್ರಿಗೆ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ರಾಮಪ್ಪಯ್ಯ ಮಾಸ್ಟರ್ ನಮ್ಗೆ ನಾವು ಹೇಳ್ತಿಗೆ ಹೋದಾಗ ಬಂದಿದ್ದು, ನಮ್ಗೆ ಕನ್ನಡ ಒಂದು ಪಾಠವನ್ನು ಮಾಡ್ತಾ ಇದ್ರು. ಅದೇ ರೀತಿ ಕನ್ಯಗಪ್ಪ ಸರ್ ಅಷ್ಟೇ ನಮ್ಮೆಲ್ರಿಗೂ ಸಹ ಒಂದು ನೆಚ್ಚಿನ ಪಾಠಗಳನ್ನು ಮಾಡಿ ನಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ರು. ಅದೇ ನಾವೇನು ಅವತ್ತು ಏನು ಬೈಕೊಂಡಿಲ್ಲ. ಅದೇ ಟೀಚರ್ ಆಗಿ ನಾನು ಕೋದಂಡರಾಮಯ್ಯ ಅಷ್ಟೇ ಚೆನ್ನಾಗಿ ಪಾಠಗಳನ್ನು ಹೇಳ್ಕೊಟ್ರು. ಮತ್ತೆ ಹೇಳ್ತಲ್ಲಿದ್ದಾಗ ಡ್ಯಾನ್ಸ್ ಮಾಸ್ಟರ್ ಕಲಿಸಿ ಸಹ ನಮ್ಗೆ ಡ್ಯಾನ್ಸ್, ಅದೇ ಫಸ್ಟ್ ಡ್ಯಾನ್ಸ್ ಮಾಸ್ಟರ್ ಸ್ಕೂಲ್ ಬಂದಿದ್ದು ಡ್ಯಾನ್ಸ್ ಕಲಿಸಿದ್ರು. ಎಲ್ಲ ಶಿಕ್ಷಕರು ಅಷ್ಟೇ ನಮ್ಮ ಪ್ರೀತಿಯನ್ನು ಗಳಿಸ್ಕೊಂಡಿದ್ದಾರೆ. ಅವರು ಅಷ್ಟೇ ನಮ್ಮ ಪ್ರೀತಿಯನ್ನು ಗಳಿಸ್ಕೊಂಡಿದ್ದಾರೆ, ನಾವು ಗಳಿಸ್ಕೊಂಡಿದ್ದೀವಿ ಅಂತ ಗುರುಗಳನ್ನು ಪಡೆಯೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿರ್ಬೇಕನ್ಸುತ್ತೆ. ಗುರು ಅನ್ನೋದಿದ್ರೆ ಆ ಶಿಷ್ಯ ಮುಂದಿನ ದಾರಿ ಸರಿಯಾಗಿ ಹೋಗುತ್ತೆ. ಗುರುನೇ ಇಲ್ಲ ಅಂದ್ರೆ ಆ ದಾರಿ ಹೆಂಗ್ ಹೋಗುತ್ತೆ ಅಂತ ಯಾರು ಕೇಳಕ್ಕಾಗೋದಿಲ್ಲ. ನಾವು ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದೀವಿ. ನಮ್ ಟೀಚರ್ಸ್ ಅನ್ನ ಎಕ್ಸಾಂಪಲ್ ಕೊಟ್ಟೆ ನಾನು ಅಲ್ಲಿ ಪಾಠ ಮಾಡ್ತೀನಿ. ನಮ್ಮನ್ನ ಹಿಂಗ್ ಬೈದ್ರು, ಹೊಡೆದ್ರು, ಅವ್ರ ಬುದ್ಧಿ ಕಲ್ಸಿರೋದಕ್ಕೆ ನಾವ್ ಇಷ್ಟು ಮಾತ್ರ ಬಂದು ಪಾಠ ಮಾಡ್ತಾ ಇದೀವಿ ಅಂತ. ಮತ್ತೆ ಎಷ್ಟು ವರ್ಷಗಳಾಯ್ತು ನಿಮ್ಮನ್ನೆಲ್ಲ ನೋಡಿ, ಇವತ್ತಿನ ದಿನ ನೋಡ್ತಿರೋದಕ್ಕೆ ನನ್ಗಂತೂ ತುಂಬಾ ಆಸೆ.
ಗೌರಿ ಸರ್ ಅವರು ನೃತ್ಯ ಕಲಿಸಿದ್ದಾರೆ ಅಂತಾರೆ. ಲಾಸ್ಟ್ ಅಲ್ಲಿ ನೃತ್ಯ ಪ್ರದರ್ಶನದ ಮೂಲಕ ಇವರು ಮುಗಿಸಬಹುದು ಅನ್ಸುತ್ತೆ ಕಾರ್ಯಕ್ರಮನ.